ಎನ್ಜಿಆರ್ಎಸ್ ಭವನ, ಹಳೆ ತಿರುಮಕುಡಲು ಟಿ ನರಸೀಪುರ. ಎನ್ಜಿಆರ್ಎಸ್ ಭವನವು ತ್ರಿವೇಣಿ ಸಂಗಮ, ಕಾವೇರಿ, ಕಬಿನಿ ಮತ್ತು ಸ್ಫಟಿಕ ಸರೋವರ ದಡದಲ್ಲಿರುವ ಅಗಸ್ತೇಶ್ವರ ದೇವಸ್ಥಾನದ ಬಳಿ, ತಿರುಮಕುಡಲು ಟಿ ನರಸೀಪುರ, ಮೈಸೂರು ಜಿಲ್ಲೆ. ನಮ್ಮ ಈ ಸುಸಜ್ಜಿತ ಸಭಾಂಗಣದಲ್ಲಿ 250ಕ್ಕೂ ಹೆಚ್ಚು ಜನರ ಸಾಮರ್ಥ್ಯಕ್ಕಾಗಿ ಫಂಕ್ಷನ್ ಹಾಲ್, ಡೈನಿಂಗ್, ರೂಮ್ಗಳು ಮತ್ತು ಅಡಿಗೆ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ. ಎಲ್ಲ ಶುಭ ಸಮಾರಂಭಗಳಾದ ಮದುವೆ, ನಿಶ್ಚಿತಾರ್ಥ, ಉಪನಯನ, ಸಭೆಗಳು, ಸಮ್ಮೇಳನಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸೂಕ್ತವಾಗಿದೆ. ಇದು ಪ್ರವಾಸಿಗರಿಗೆ ಹತ್ತಿರದ ಸ್ಥಳಗಳನ್ನು ನೋಡಲು ಅನುಕೂಲವಾಗುತ್ತದೆ. ಕುಂಜನರಸಿಂಹಸ್ವಾಮಿ ದೇವಸ್ಥಾನ, ಸೋಮನಾಥಪುರ, ಮುಡುಕುತೊರೆ, ತಲಕಾಡು, ಶಿವನ ಸಮುದ್ರ, ಮಹದೇಶ್ವರ ಬೆಟ್ಟ, ಬಿಳಿಗಿರಿ ರಂಗನಾಥನ ಬೆಟ್ಟದ ಪ್ರವಾಸ ತಾಣಗಳು ಇದರ ಸಮೀಪದಲ್ಲಿದೆ. ಅಗತ್ಯವಿದ್ದರೆ ಆಹಾರ ಅಡುಗೆ ಸೌಲಭ್ಯಗಳನ್ನು ಕೂಡ ಒದಗಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎನ್ಜಿಆರ್ಎಸ್ ಭವನ, ಹಳೆ ತಿರುಮಕುಡಲು ಟಿ ನರಸೀಪುರ, ಮೈಸೂರು ಜಿಲ್ಲೆ. ಮೊಬೈಲ್ ನಂಬರ್ 9945141668, 8105847866. ಕಳೆದ ನಮ್ಮ ಹೋರಾಟದಲ್ಲಿ ಇಬ್ಬರು ಮುಖ್ಯಮಂತ್ರಿಗಳು ಬದಲಾವಣೆಯಾಗಿ ಬಸವರಾಜ ಬೊಮ್ಮಾಯಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಇದೇ ನಿಮ್ಮ ಹಾವೇರಿ ಜಿಲ್ಲೆಯಿಂದನೂ ಹೋರಾಟವನ್ನು ತೀವ್ರಗತಿಗೊಳಿಸಿಕೊಂಡಂಥ ಸಂದರ್ಭದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಮಧ್ಯಸ್ಥಿತಿಯಲ್ಲಿ ನಮಗೆ 2D ಎನ್ನುವಂಥ ಮೀಸಲಾತಿಯನ್ನು ಹಿಂದಿನ ಸರ್ಕಾರ ಘೋಷಣೆ ಮಾಡಿತ್ತು. ಆದರೆ ನೀತಿ ಸಂಹಿತೆಯ ಕಾರಣ, ಚುನಾವಣೆ ಘೋಷಣೆ ಆದ ಕಾರಣ, ಸರ್ಕಾರ ಬದಲಾವಣೆಯಾದ ಕಾರಣ ಅದು ಅನುಷ್ಠಾನಕ್ಕೆ ಬರಲಿಲ್ಲ. ಹಾಗಾಗಿ ಹೊಸದಾಗಿ ಬಂದಿರತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರಕ್ಕೆ ಅವರ ಅಧಿಕಾರ ಸ್ವೀಕಾರ ಮಾಡಿದ ಕೂಡಲೇ ನಾವೆಲ್ಲ ಶಾಸಕರು ಹೋಗಿ ಮೊದಲ ಬಾರಿಗೆ ಅವರಿಗೆ ಮನವಿ ಮಾಡಿಕೊಂಡ್ವಿ. ಮತ್ತು ಈ ಸಾರಿ ನಿಮ್ಮ ಸರ್ಕಾರಕ್ಕೂ ಈ ಸಮಾಜ ಆಶೀರ್ವಾದ ಮಾಡಿದೆ. ಈ ಹಿನ್ನೆಲೆ ಒಳಗೆ ನಿಮ್ಮ ಅವಧಿ ಒಳಗೆ ಮೀಸಲಾತಿ ನಮಗೆ ಸಿಗಲೇಬೇಕು. ಪಾರ್ಲಿಮೆಂಟ್ ಎಲೆಕ್ಷನ್ ಒಳಗಾಗಿಯೇ ನಮಗೆ 2A ಮೀಸಲಾತಿಯನ್ನು ಮತ್ತು ಸೆಂಟ್ರಲ್ OBC ಒಳಗಡೆ ಎಲ್ಲ ಲಿಂಗಾಯತರಿಗೂ ಸಹ OBC ಮೀಸಲಾತಿಗೆ ಒಳಪಡಿಸೋ ಪ್ರಯತ್ನವನ್ನು ತಾವು ಮಾಡಬೇಕೆನ್ನುವಂಥ ಒಂದು ಆಗ್ರಹವನ್ನು ನಮ್ಮ ಮುಖ್ಯಮಂತ್ರಿಗಳು ಮಾಡಿದಾಗ ಮುಖ್ಯಮಂತ್ರಿಗಳು ನಾನು ಆದಷ್ಟು ಬೇಗ ಮೀಟಿಂಗ್ ಕರಿತೀವಿ ಅಂತಂದರು. ಯಾವಾಗ ಮೀಟಿಂಗ್ ಕರೆಯೋದು ತಡವಾಯಿತು, ನಾವೆಲ್ಲ ಕೂಡಿ ಯೋಚನೆ ಮಾಡಿದ್ವಿ, 6ನೇ ಹಂತದ ಹೋರಾಟ ಶುರು ಮಾಡಿಬಿಡೋಣ. ಸರ್ಕಾರ ಯಾವುದೇ ಬಂದಿರಲಿ, ನಮಗೆ ನ್ಯಾಯ ಸಿಗೋರಿಗೆ ಹೋರಾಟ ಅಂತ ಸಂಕಲ್ಪ ಮಾಡಿದ ಮೇಲೆ ಹೋರಾಟ ಶುರು ಮಾಡಿಬಿಡೋಣ ಸ್ವಾಮೀಜಿ ಅಂತ ಎಲ್ಲ ಭಕ್ತಾದಿಗಳು ಮನವಿ ಮಾಡಿದ ಮೇಲೆಗೆ ಈ ಬಾರಿಯ ಹೋರಾಟವನ್ನು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಆ ಹೆದ್ದಾರಿ ಮೇಲೇ ಇಷ್ಟಲಿಂಗ ಪೂಜೆ ಮೂಲಕವಾಗಿ ಹೋರಾಟ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು, ಸರ್ಕಾರದ ಗಮನ ಸೆಳೆಯಬೇಕು ಅಂತೇಳಿ ಶ್ರಾವಣ ಮಾಸದ ಶುಭ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯಿಂದ ಆ ಹೋರಾಟವನ್ನು ಶುರು ಮಾಡಲಾಗಿದೆ. ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ 1 ವಾರಗಳ ಕಾಲ ತಾಲೂಕುಗಳಲ್ಲಿ, ಗ್ರಾಮಗಳಲ್ಲಿ ಜಾಗೃತಿ ಸಭೆ ಮಾಡಿ ಜಿಲ್ಲಾ ಕೇಂದ್ರದ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಲಿಂಗ ಪೂಜೆ ಹೋರಾಟವನ್ನು ಈಗಾಗಲೇ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕೊಪ್ಪಳ, ಧಾರವಾಡ, ಗದಗ, ದಾವಣಗೆರೆ, ರಾಯಚೂರು ಒಟ್ಟು 8 ಜಿಲ್ಲೆಗಳಲ್ಲಿ ಈಗಾಗಲೇ ಹೋರಾಟವನ್ನು ಮಾಡಿ, ಇನ್ನು ಹಾವೇರಿ ಜಿಲ್ಲೆ ನಮ್ಮ ಸಮಾಜದ ಶಕ್ತಿ ಕೇಂದ್ರ. ಹಾಗಾಗಿ ಹಾವೇರಿ ಜಿಲ್ಲೆಯಲ್ಲಿ ಸಹ ಈ ಹೋರಾಟವನ್ನು ನಾಳೆ ಜನವರಿ 12ನೇ ತಾರೀಕು ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಮೂಟೆಬೆನ್ನೂರು ಅಂದರೆ ಮೈಲಾರ ಮಹದೇವಪ್ಪನ ಜನ್ಮಸ್ಥಳ, ಸ್ವತಂತ್ರ ಹೋರಾಟಗಾರ ಮೈಲಾರ ಮಹದೇವನ ಹುಟ್ಟುಭೂಮಿ. ಹಾಗಾಗಿ ಆ ಮೂಟೆಬೆನ್ನೂರಲ್ಲಿನೇ 10 ಗಂಟೆಗೆ ಬೆಳಗ್ಗೆ ವೀರಭದ್ರೇಶ ದೇವಸ್ಥಾನದಿಂದ ಪಾದಯಾತ್ರೆ ಮೂಲಕವಾಗಿ 11 ಗಂಟೆಗೆ ರಾಷ್ಟ್ರೀಯ ಹೆದ್ದಾರಿಯನ್ನು ಒಂದು 15-20 ನಿಮಿಷ ಬಂದ್ ಮಾಡಿ ಲಿಂಗ ಪೂಜೆಯೊಂದಿಗೆ ಹೋರಾಟ ಮಾಡುವಂಥ ಒಂದು ಹೋರಾಟಕ್ಕೆ